गणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवता मौळिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम्। कपीन्द्रचन्द्रे गगनं गते अस्मिन् वीचीव वाणी मम वर्धतेलम् तां ग्रन्थबाहुल्यभयान्मनीषा स्थैर्येण वेलेव नियच्छतीयम् 52ನೇ ಶ್ಲೋಕದ ಭಾಗ ಇದು ಆಗಿತ್ತಾ 52. ಇಲ್ಲಿಂದನ ಮಾಡ್ಬೇಕಿತ್ತು. ಹೌದಾ, ಸರಿ. ಯಾಕಂದ್ರೆ ನಂಗೆ 52 ಓದಿದ ಹಾಗೆ ಅನ್ನಿಸ್ತಿಲ್ಲ, ಅದಕ್ಕೆ ಕೇಳಿದೆ. 51 ಆಗಿದೆ. ಹ್ಮ್, ಸರಿ. ಕಪೀಂದ್ರನೆಂಬಂತಹ ಚಂದ್ರ ಆಕಾಶದಲ್ಲಿ ಇರುವ ಹೊತ್ತಿಗೆ ಹ್ಮ್ ಇದ್ಯಾರು ಹೇಳ್ತಾ ಇರೋದು? ಹಾ, ಹಿಂದೆ ಏನ್ ಮಾತು ಬಂದಿತ್ತು ಅಂದ್ರೆ, ನನಗೆ ಆ ಹನುಮಂತನ ಸಾಮರ್ಥ್ಯವನ್ನ ವರ್ಣಿಸ್ಲಿಕ್ಕೆ ಮಾತು ಸಾಕಾಗುವುದಿಲ್ಲ ಅಂತ ಒಂದು ವಿಷಯ ಬಂತು. ಗ್ರಂಥ ಬಾಹುಲ್ಯ ಭಯಾತ್ ಮನೀಷಾ ಸ್ಥೈರ್ಯೇಣ ವೇಲೇವ ನಿಯಚ್ಚತೀಯಂ. ಹೇಗೆ ಅದ್ ಆಗಿದೆ, ಕರೆಕ್ಟ್ ಇದೆ, ಆಗಿದೆ. ಸಮುದ್ರದ ಅಲೆಗಳಿಗೆ, ತೆರೆಗಳಿಗೆ ಹೇಗೆ ಆ ದಂಡೆ ಅನ್ನುವುದೇ ಅಥವಾ ಆ ದಡ ಅನ್ನುವುದೇ ಕೊನೆಯಾಗುವುದು ಹೇಗೋ ಹಾಗೆ ನನಗೆ ಗ್ರಂಥದ ಹೆಚ್ಚು ಮಾತುಗಳು ಹುಟ್ಟುತ್ತೆ ಅಥವಾ ಗ್ರಂಥದ ವೃದ್ಧಿ ಆಗುತ್ತೆ ಅನ್ನುವ ಯೋಚನೆಯಿಂದಲೇನೆ ಅದೇ ನನ್ನ ಮಾತುಗಳನ್ನ ಮುಂದುವರಿಸಲಿಕ್ಕೆ ತಡೆಗೋಡೆಯಂತೆ ನಿಂತಿದೆ. ನನ್ನ ಮಾತು ತೆರೆಗಳ ಮೇಲೆ ತೆರೆಗಳು ಬರುವಂತೆ ಹೊರಟು ತರಂಗಗಳಂತೆ ಬರ್ತಾನೇ ಇದೆ, ವರ್ಧತೆ ಅಲಂ. ಆದ್ರೆ ಅವುಗಳ ಸಂಖ್ಯೆ ಹೆಚ್ಚಿ ಗ್ರಂಥದ ಶ್ಲೋಕಗಳು ವೃದ್ಧಿಯಾಗಿ ಬಿಟ್ರೆ ಅದರ ಒಂದು ಕಾವ್ಯದ ಲಕ್ಷಣ ಅಥವಾ ಒಂದೊಂದು ಸರ್ಗದ ಮಿತಿ ಏನಿದೆ ಅದನ್ನ ನಾನು ಮೀರಿ ಬಿಡುತ್ತೇನೆ ಎನ್ನುವ ಭಯಕ್ಕೆ ಅದನ್ನ ನಿಯಂತ್ರಣ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಅದು ನಿಯಂತ್ರಣ ಮಾಡದೇ ಇದ್ರೆ ಒಂದು ವಿಷಯಕ್ಕೆ ಹೊರಟಂತಹ ಮಾತು, ಆ ಮಾತಿನ ಮರ್ಮ ಬೆಳೀತಾ ಹೋಯ್ತು ಅಂತಂದ್ರೆ ಅದನ್ನ ಮತ್ತೆ ಮುಂದಿನ ಸರ್ಗಕ್ಕೆ ವೃದ್ಧಿ ಮಾಡುವುದು ಕಷ್ಟ ಆಗುತ್ತೆ. ಆದ್ರಿಂದಾಗಿ ಆ ಭಯದಿಂದಲೇನೆ ಹೆಚ್ಚು ಬಾರದು, ಗ್ರಂಥ ಬಾಹುಲ್ಯ ಅನ್ನೋದು ದೋಷವಾಗುತ್ತೆ. ಅನಗತ್ಯವಾಗಿ ಯಾವುದನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೂ ಅದರ ಜೊತೆಗೆ ಒಂದು ಮಿತಿ ಅಂತ ಬಂದಾಗ ಗ್ರಂಥದ ರಚನೆಯ ಅವಶ್ಯಕತೆ ಏನು ಅಂತಂದ್ರೆ ಅದನ್ನ ಓದಿದವನಿಗೆ ಒಂದಿಷ್ಟು ವಿಷಯಗಳ ಪರಿಚಯ ಆಗಬೇಕು. ಯಾರಿಗೆ ಅದರ ಬಗ್ಗೆ ಸ್ವಲ್ಪವೂ
ಗೊತ್ತೇ ಇರೋದಿಲ್ಲೋ ಅವರಿಗೆ ಗೊತ್ತು ಮಾಡಿಸುವುದಷ್ಟೇ ಉದ್ದೇಶವಾಗಿರ್ಬೇಕು ಹೊರತು ಎಲ್ಲ ಈಗ್ಲೇ ಹೇಳಿಬಿಡುತ್ತೇನೆ ಅಂತ ಒಂದೇ ಸರ್ತಿ ಎಲ್ಲವನ್ನು ನಿರೂಪಣೆ ಮಾಡ್ಲಿಕ್ಕೆ ಹೋಗುವುದು ಅಷ್ಟು ಉಚಿತ ಅಲ್ಲ ಅನ್ನುವ ದೃಷ್ಟಿಯಿಂದ, ಅಂದ್ರೆ ಹೇಳಲಿಕ್ ಬೇಕಾದಷ್ಟಿದೆ ಅನ್ನೋದು ಒಂದು ಅಭಿಪ್ರಾಯ. ಆಮೇಲೆ ಕಾವ್ಯದಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಆಗುದಿಲ್ಲ ಅನ್ನೋದು ಎರಡನೇ ಮುಖ್ಯ ಅಂಶ. ಮೂರನೇದು, ಯಾವತ್ತೂ ಒಂದು ಗ್ರಂಥವನ್ನ ರಚಿಸುವಾಗ ಅಗತ್ಯವನ್ನ ಮೀರಿ ಸುಮ್ಮನೆ ಬಹಳಷ್ಟು ವಿಷಯಗಳ ಪ್ರವೇಶ ಮಾಡಬಾರದು ಅನ್ನುವುದನ್ನ ತಿಳಿಸುವ ನಿಟ್ಟಿನಲ್ಲಿ ನಾರಾಯಣ ಪಂಡಿತರು ಈ ಮಾತನ್ನ ಆಡಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ನಾನು ಹಿಂದಿನ ಶ್ಲೋಕದ ಭಾವದಲ್ಲಿ ಮತ್ತೊಂದು ಸರ್ತಿ ಅದು ನೆನಪಾದ್ರೆ ಮುಂದಿದಕ್ಕೆ ಸುಲಭ ಆಗತ್ತೆ ಅನ್ನೋದಕ್ಕೋಸ್ಕರ ಆ ಸಾಲನ್ನ ಮತ್ತೊಮ್ಮೆ ಓದಿಕೊಂಡೆ. ಕಪೀಂದ್ರ ಚಂದ್ರೇ ಗಗನಂ ಗತೆ ಅಸ್ಮಿನ್ ವೀಚೀ ಇವ ತರಂಗಗಳಂತೆ ಇರುವ ವಾಣಿ ಮಮ ವರ್ಧತೆ ಅಲಂ ತಾಂ ಗ್ರಂಥ ಬಾಹುಲ್ಯ ಭಯಾತ್ ಮನೀಷಾ ಸ್ಥೈರ್ಯೇಣ ವೇಲೇವ ನಿಯಚ್ಛತೀಯಂ. ಮನೀಷಾ ಅಂದ್ರೆ ಬುದ್ಧಿ. ಕಪೀಂದ್ರ ಚಂದ್ರೇ, ಕಪೀಂದ್ರ ಚಂದ್ರ ಏವ, ಕಪೀಂದ್ರನೇ ಚಂದ್ರನಾಗಿದ್ದಾನೆ. ಅದು ಆಕಾಶಕ್ಕೆ ಏರುವಾಗ, ಹನುಮಂತನ ಪ್ರಯಾಣಕ್ಕಾಗಿ ಆಕಾಶಕ್ಕೆ ಅವನು ಸೇರಿಕೊಂಡಾಗ ಸಮುದ್ರ ಏನಾಗುತ್ತೆ, ಅದು ಹೆಚ್ಚು ಹೆಚ್ಚು ಅಲೆಗಳನ್ನ ಚಂದ್ರ ಆಕಾಶಕ್ಕೆ ಬಂದಾಗ ಅಲೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನನ್ನ ಮಾತಿನ ಅಲೆಗಳ ಸಂಖ್ಯೆಯು ಕೂಡ ವೃದ್ಧಿ ಆಗ್ತಾ ಇದೆ. ನನಗೆ ಭಯ ಏನು ಅಂದ್ರೆ, ಮಾತಿನ ಭರದಲ್ಲಿ ಗ್ರಂಥಗಳ ಹೆಚ್ಚಿಕೆ ಉಂಟಾಯಿತು ಅಂತಂದ್ರೆ ಸಮುದ್ರದ ಅಲೆಗಳನ್ನ ತಡೆಯುವ ಈ ಗ್ರಂಥದ ಬಾಹುಲ್ಯ ಅನ್ನುವ ಭಯ, ದಡವನ್ನ ಹೇಗೆ ಮೀರಿ ತೆರೆಗಳು ಸಾಗ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಈ ಗ್ರಂಥದ ಬಾಹುಲ್ಯ ಎನ್ನುವ ಭಯ, ಆ ಬುದ್ಧಿ ನನ್ನನ್ನ ತಡೆದು ನಿಲ್ಲಿಸಿ ಇಲ್ಲಿಗೆ ವರ್ಣನೆಯ ವಿಷಯದಲ್ಲಿ ಹೆಚ್ಚಿನದ್ದನ್ನ ಆ ಮಾಡುವುದು ಬೇಡ ಅಂತ ಎಚ್ಚರಿಸ್ತಾ ಇದೆ ಅಂತ ಇಷ್ಟು ಮಾತು. ಕಪೀಂದ್ರ ಚಂದ್ರೇ ಸಪ್ತಮಿ ಏಕ ಗಗನಂ, ಗಗನವನ್ನು ದ್ವಿತೀಯ ಏಕ, ಗತೆ ಸಪ್ತಮಿ ಏಕ, ಅಸ್ಮಿನ್ ಸಪ್ತಮಿ ಏಕ, ವೀಚಿ ವಾಣಿ ಎರಡು ಕೂಡ ಸ್ತ್ರೀಲಿಂಗ ಪ್ರಥಮ ಏಕ, ಇವ ಅವ್ಯಯ, ಮಮ ಷಷ್ಠಿ ಏಕ, ವರ್ಧತೆ ಅಲಂ, ವರ್ಧತೆ ವೃದ್ಧ ವೃದ್ಧವು ಅಂತ ಧಾತು, ಅಲಂ ಅನ್ನೋದು ಅವ್ಯಯ, ವರ್ಧತೆ ಅಲಂ ಪೂರ್ವರೂಪ ಸಂಧಿ, ತಾಂ ದ್ವಿತೀಯ ಏಕ, ಗ್ರಂಥ ಬಾಹುಲ್ಯ ಭಯಾತ್, ಗ್ರಂಥಸ್ಯ ಬಾಹುಲ್ಯಂ ಗ್ರಂಥ ಬಾಹುಲ್ಯಂ ಗ್ರಂಥ ಬಾಹುಲ್ಯಮೇವ ಭಯಂ, ಗ್ರಂಥ ಬಾಹುಲ್ಯ ಭಯಂ ತಸ್ಮಾತ್ ಪಂಚಮಿ ಏಕ, ಮನೀಷಾ ಸ್ತ್ರೀಲಿಂಗ ಪ್ರಥಮ ಏಕ, ಸ್ಥೈರ್ಯೇಣ ತೃತೀಯ ಏಕ, ವೇಲಾ ಇವ, ವೇಲಾ ಅಂತಂದ್ರೆ ದಡ, ವೇಲಾ ಸ್ತ್ರೀಲಿಂಗ ಪ್ರಥಮ ಏಕ, ಇವ ಅವ್ಯಯ, ನಿಯಚ್ಛತಿ ಅದು ಯಮ ಉಪರಮೆ ಅನ್ನುವ ಧಾತುವಿಗೆ ಯಚ್ಛ ಅನ್ನುವ ಆದೇಶ ಬಂದು ಆಗಿರುವಂತದ್ದು. ಹೇಗೆ ಗಮಲ್ ಗತವು ಅನ್ನೋದಕ್ಕೆ ಗಚ್ಛ ಅನ್ನೋದು ಬಂತೋ ಹಾಗೆ ಲಟ್ ಪ್ರಥಮ ಏಕ, ಇಯಂ ಸ್ತ್ರೀಲಿಂಗ ಪ್ರಥಮ ಏಕ. ಸುಧಾ ಅವ್ರು ಹೇಳಿ. ಪಾರಸ್ಥಲೆ ಸನ್ನಿಹಿತೇನ ನಾದ, पारस्थले सन्निहितेन नाद, पारस्थले सन्निहितेन नाद, ಸ್ವಜ್ಞಾತಿವರ್ಗಾನ್ ಪ್ರತಿಹರ್ಷಯನ್ ಸಹ, स्वज्ञातिवर्गान् प्रतिहर्षयन् सः, स्वज्ञातिवर्गान् प्रतिहर्षयन् सः, ದೀನಾ ನಿರಾಶಾ ಪತಿತಾ ಕಪೀಂದ್ರಾಃ, दीनानिराशाः पतिताः कपीन्द्राः, दीनानिराशाः पतिताः कपीन्द्राः, ತೇ ತೇನ ನಾದೇನ ನನುಂದುರುಚ್ಚೈಃ, ते तेन नादेन ननन्दुरुच्चैः, ते तेन नादेन ननन्दुरुच्चैः. ಹನುಮಂತ ಲಂಕೆಗೆ ಹೋಗುವಾಗ ಯಾವುದೇ ಸದ್ದು ಮಾಡಲಿಲ್ಲ. ಶತ್ರುಗಳ ಮನೆಗೆ ಹೋಗುವಾಗ ತನ್ನ ಬರುವಿಕೆಯನ್ನ ಗುರುತಿಸ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ರ್ಯಾಡರ್ ಎಲ್ಲ ಬ್ಲಾಕ್ ಆಗುವಂಗ್ ಮಾಡ್ಬಿಟ್ಟಿದ್ದ ಆ ಕಡೆಯಿಂದ. ಆದ್ರಿಂದಾಗಿ ಅವನೇ ಕೊನೆಗೆ ನಾನು ಬಂದಿದ್ದೇನೆ ಅಂತ ಹೇಳಿದ ಮೇಲೆ ಇಡೀ ಕಾಡನ್ನ, ಅಂದ್ರೆ ಅವನ ವನವನ್ನ ಧ್ವಂಸಗೊಳಿಸಿದ ಮೇಲೆ
ಯಾಕಂದ್ರೆ ನಾಳೆ ಯಾರು ಬಂದೇ ಹೋಗಿಲ್ಲ, ನಮ್ಗೆ ಗೊತ್ತೇ ಇಲ್ಲ, ನಾವ್ ಯಾವಾಗ್ಲೂ ಕೂಡ ಗೆಲ್ಲುವವರು ಅಂತ ಹೇಳ್ಕೊಂಡು ತಿರುಗುವ ಸ್ವಭಾವದವನು ರಾವಣ. ಹಾಗಾಗಿ ಅಲ್ಲಿಂದ ಒಂದಿಷ್ಟು ಗುರುತು ಕೊಡ್ಬೇಕಲ್ಲ, ನಾವ್ ಇವತ್ತು ಇಮೇಜ್ ಕೊಟ್ಟು ಕಳಿಸುವ ಹಾಗೆ ಅವನದೊಂಚೂರು ಇನ್ನು ನೆಕ್ಸ್ಟ್ ಲೆವೆಲ್ ನ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಹಾಗಾಗಿ ನೇರ ಅವನ ಎದುರುಗಡೆ ಹೋಗಿ ಮಾತನಾಡಿಸಿ ಎದ್ದು ಬಂದ. ಆದ್ರೆ ವಾಪಸ್ ಬರುವಾಗ ತನ್ನವರಿಗೆ ಸೂಚನೆ ಕೊಟ್ಟ. ಅವರು ಅಧೈರ್ಯದಲ್ಲಿದ್ರು, ಏನಾಯ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಯುದ್ಧ ಆಗ್ತಾ ಇದೆಯಾ ಅಥವಾ ಸೀತೆಯನ್ನು ಹುಡುಕ್ಲಿಕ್ಕೆ ಆಯ್ತಾ, ರಾವಣ ಏನಾದ್ರೂ ಅಲ್ಲಿ ಇದ್ದಾನೋ ಇಲ್ವೋ, ನೂರಾರು ಪ್ರಶ್ನೆಗಳಿತ್ತು. ಅಂದ್ರೆ ಎಷ್ಟು ಹೊತ್ತು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕದೆ ಒಳಗೊಳಗೆ ಗೊಂದಲ ಹೆಚ್ಚುತ್ತೋ ಆವಾಗ ಆರೋಗ್ಯನೂ ಕೆಡುತ್ತೆ, ಅಥವಾ ಇನ್ನೇನಾದ್ರೂ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿರ್ತವೆ. ಕುತೂಹಲ, ಆ ಕೆಟ್ಟ ಕುತೂಹಲ ಯಾವತ್ತು ಒಳ್ಳೆಯದೇ ಅಲ್ಲ ಬಿಡಿ. ಆದ್ರೆ ಇದು ಕೆಟ್ಟ ಕುತೂಹಲ ಅಲ್ಲ. ಇದು ಏನು ಅಂದ್ರೆ ಕಳುಹಿಸಿಕೊಟ್ಟ ಒಬ್ಬ ವ್ಯಕ್ತಿಯಿಂದ ಮರಳಿ ಉತ್ತರವನ್ನ ಪಡೆಯುವ ನಿರೀಕ್ಷೆ ಇತ್ತಷ್ಟೇ. ಹಾಗಾಗಿ ಅಲ್ಲಿಂದ ಹನುಮಂತ ಬರ್ತಾನ, ಏನಾಯ್ತು ಅಂತ ಪ್ರತಿ ಕ್ಷಣವೂ ಕೂಡ ಇಲ್ಲಿಂದ ಕಳುಹಿಸಿಕೊಟ್ಟಂತಹ ನಮ್ಮ ಪ್ರಧಾನ ವ್ಯಕ್ತಿ ಹನುಮಂತ ಏನು ಸಾಮಾನ್ಯ ಅಲ್ಲ, ಪ್ರಧಾನ ಮಂತ್ರಿಯೇ ಆಗಿದ್ದ. ಹಾಗಾಗಿ ಅವನನ್ನು ಕಳುಹಿಸಿಕೊಟ್ಟ ಮೇಲೆ ವಾಪಸ್ಸು ರಾಯಭಾರಿ ಬರಲಿಲ್ಲ ಅಂದ್ರೆ ಒಂದು ದೇಶಕ್ಕೆ ದೊಡ್ಡ ನಷ್ಟ ಉಂಟಾಗುತ್ತೆ. ಆ ಭಯದಿಂದ ಅವರೆಲ್ಲ ಪರಸ್ಥಳದಲ್ಲಿ ಸನ್ನಿಹಿತನಾದಂತಹ ಹನುಮಂತನ ಬಗ್ಗೆ ನಿರು ಆ, ನಿರೀಕ್ಷೆ ಮಾಡ್ತಾ ಇದ್ದಾಗ ಹನುಮಂತ ಸ್ವಜ್ಞಾತಿ ವರ್ಗಾನ್ ಪ್ರತಿಹರ್ಷಯನ್ ನನಾದ. ಪಾರ ಅಂದ್ರೆ ತೀರ, ತೀರದ ಸ್ಥಳದಲ್ಲಿ ಸನ್ನಿಹಿತರಾಗಿರುವ ಸ್ವಜ್ಞಾತಿ ವರ್ಗಾನ್, ಜಾಂಬವಂತ, ಅಂಗದ, ತಾರ, ನಲ, ನೀಲ, ಸುಷೇಣ ಮೊದಲಾದ ತನ್ನ ಅತ್ಯಂತ ಆತ್ಮೀಯರಿಗೆ ಪ್ರತಿಹರ್ಷಯನ್, ಇಲ್ಲ ಹನುಮಂತ ಹೋದ ಕೆಲಸ ಮುಗಿಸಿಕೊಂಡು ಬಂದಿದ್ದಾನೆ ಅನ್ನುವ ಸುದ್ದಿಯನ್ನ ಅವನು ಬಂದು ಹೇಳುವುದಕ್ಕಿಂತ ಮುಂಚೆನೆ ಅವರಿಗೆ ಗೊತ್ತಾಗಬೇಕು ಅನ್ನುವುದಕ್ಕೋಸ್ಕರ. ಯಾಕೆಂದ್ರೆ ಅವ್ರು ಹೇಗಿದ್ದಾರೆ ಅಂತಂದ್ರೆ ದೀನಾಹ ನಿರಾಶಾಹ ಪತಿತಾಹ ಕಪೀಂದ್ರಾಹ. ಆಗ್ಲೇ ಅವರು ಉತ್ಸಾಹ ಕಳ್ಕೊಂಡಿದ್ರು. ಒಂದು ತಿಂಗಳ ಅವಧಿಯನ್ನ ಮೀರಿದ್ರಿಂದಾಗಿ ಸುಗ್ರೀವನ ಕಠಿಣವಾದ ಆಜ್ಞೆಗೆ ತಾವು ಸಿಲುಕಿ ಸಾಯ್ಬೇಕಾದ ಪ್ರಸಂಗ ಬರುತ್ತೆ ಅನ್ನುವ ಭಯ ಇತ್ತು. ಅದರ ಜೊತೆಗೆ ತಾವು ಇಷ್ಟು ಪ್ರಾಮಾಣಿಕವಾಗಿ ರಾಮನ ಕಾರ್ಯಕ್ಕಾಗಿ ಜೀವವನ್ನೇ ತೆಗೆದಿದ್ರು ಕೂಡ ಕೊನೆಗೆ ಅಪರಾಧಿಗಳಾಗಿ ಸಾಯುವಂತಹ ದುಸ್ಥಿತಿ ಬರುವುದನ್ನ ಯೋಚಿಸಿ ಮನಸ್ಸು ಹದಗೆಟ್ಟಿತ್ತು. ಆದ್ರಿಂದಾಗಿ ಅವರಿಗೆ ದಿಕ್ಕೇ ಕಾಣಿಸ್ತಿರ್ಲಿಲ್ಲ, ಏನ್ ಮಾಡ್ಬೇಕು. ಇದೊಂದು ಕೊನೆಯ ಆಸೆ, ಸೀತೆಯನ್ನು ಹುಡುಕಿದ್ದೇವೆ ಅನ್ನುವ ಒಂದು ಮಾತು ಅಕಸ್ಮಾತ್ ನಮ್ಮ ಕೈಯಲ್ಲಿ ಸುದ್ದಿಯಾಗಿ ಉಳಿದರೆ ಆವಾಗ ಸುಗ್ರೀವನನ್ನು ಎದುರಿಸುವುದಕ್ಕೆ ನಮ್ಮ ಹತ್ರ ಒಂದು ಶಕ್ತಿ ಬರುತ್ತೆ. ಇದೊಂದು ನಿರೀಕ್ಷೆ ಅವರಲ್ಲಿ ಇತ್ತು. ಈ ನಿರೀಕ್ಷೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಯೋಚನೆ ಮಾಡ್ತಾರೆ, ಹನುಮಂತ ನಮಗೆ ಖಂಡಿತ ಒಳ್ಳೆಯ ಸುದ್ದಿಯನ್ನ ತಂದಾನು ಅಂತ. ಆಗ್ಲೇ ಅವರು ತಮ್ಮ ದೇಹವನ್ನ ತ್ಯಾಗ ಮಾಡುವುದಕ್ಕಾಗಿ ಪ್ರಾಯೋಪವೇಶಕ್ಕೆ ಕುಳಿತು ತಮ್ಮನ್ನ ಕಳ್ಕೊಳ್ಳುವ ಪ್ರಯತ್ನದಲ್ಲಿದ್ರು. ಅಷ್ಟೊತ್ತಿಗೆ ಸಂಪಾತಿಯ ಒಂದು ಪ್ರವೇಶದಿಂದಾಗಿ ಮತ್ತೆ ಕಥೆಗೆ ಒಂದು ವೇಗ ಬಂತು. ಹಾಗಾಗಿ ಪತಿತಾಹ ನಿರಾಶಾಹ ದೀನಾಹ ತೇ ಕಪೀಂದ್ರಾಹ, ಆ ಎಲ್ಲಾ ರೀತಿಯಿಂದಲೂ ತಮ್ಮ ಬದುಕಿನ ದಿಕ್ಕನ್ನೇ ಕಳಚಿಕೊಂಡು ನಿರಾಶಾವಾದಿಗಳಾಗಿದ್ದ, ಡಿಪ್ರೆಷನ್ಗೆ ಒಳಗಾಗಿದ್ದ, ಅಥವಾ ಒಂದು ರೀತಿ ತೀರಾ ಆ ಬದುಕಿಗೆ ಅರ್ಥವೇ ಇಲ್ಲ ಅಂತ ತಮ್ಮನ್ನು ತಾವು ಹೀನ ಸ್ಥಿತಿಗೆ ತಂದುಕೊಂಡಿದ್ದ ದೀನರಾಗಿದ್ದ ಕಪೀಂದ್ರರಿಗೆ ಆ ಹನುಮಂತನ ಘರ್ಜನೆ ಪ್ರತಿಹರ್ಷಯನ್ ನನಾದ ಅಂತ ಬಂತು. ನನಾದ ಅಂದ್ರೆ ಜೋರಾಗಿ ಕೂಗು ಹಾಕಿದ. ಬಹಳ ದೂರದಲ್ಲೇ, ಹನುಮಂತ ಇನ್ನು ಕಾಣಿಸ್ತಾನೆ ಇರಲ್ಲ. ಕಾಣುವ ಮುನ್ನವೇ ಅವನ ದನಿ ಅವರ ಕಿವಿಯನ್ನ ಮುಟ್ಟಿತು. ಉಚ್ಚೈಹಿ ನನಂದ, ಆ ನಾದ ಕಿವಿಗೆ ಬಿದ್ದೊಡನೆ ನಮ್ಮ ಕೆಲಸ ಆಯಿತು, ಸೀತೆಯ ಹುಡುಕಾಟಕ್ಕಾಗಿ ಹೋಗಿರುವ ಹನುಮಂತನ ಕೆಲಸ ಯಶಸ್ವಿಯಾಗಿದೆ. ವ್ಯಕ್ತಿಗಳನ್ನ ಕಾಣುವ ಮುಂಚೆಯೇ ಮನಸ್ಸಿಗೆ ಆ ನಾದದ ಶಕ್ತಿ ಬಲವನ್ನ ತುಂಬಿತು. ಆ ನಾದದ ಆ ಸ್ಪರ್ಶ ಅಥವಾ ಕಿವಿಗೆ ಅದರ ಬೀಳುವಿಕೆ ಅವರಲ್ಲಿ ಆನಂದವನ್ನ ಹೆಚ್ಚಿಸಿತು. ಉಚ್ಚೈಹಿ ನನಂದು, ಜೋರಾಗಿ ಕೂಗಿಕೊಂಡ್ರಂತೆ, ಜೋರಾಗಿ ನಕ್ಕು ನಲಿದ್ರಂತೆ ಎಲ್ಲರೂ ಸೇರಿ. ಇದು ಹನುಮಂತ ಸಂತೋಷ ಕೊಡುವ ವಿಧಾನ.
ನಾವು ಹನುಮಂತನನ್ನು ಚೆನ್ನಾಗಿ ಮನಃಪೂರ್ವಕವಾಗಿ ಅವನನ್ನ ಪ್ರಾರ್ಥಿಸಿದ್ರೆ, ಪ್ರೀತಿಸಿದ್ರೆ, ನಮ್ಮ ಬದುಕಿಗೆ ಏನೇ ಕಳೆದು ಹೋದ ವಸ್ತುಗಳಿದ್ರೂ ಅದನ್ನು ದೊರಕಿಸ್ತಾನೆ. ಅಷ್ಟೇ ಅಲ್ಲ, ಅದರ ನೈಜ ಸುಖವನ್ನ ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಎಲ್ಲದಕ್ಕಿಂತ ಮುಖ್ಯ ಅವನು ಹುಡುಕಿ ಕೊಡುವುದೇನು ಹೇಳಿ? ಭಗವಂತನನ್ನ ತಿಳಿಸುವ ಮಾತುಗಳ ಬಗೆಗೆ, ಅರಿವಿನ ಬಗೆಗೆ. ಸೀತೆಯನ್ನ ಹುಡುಕುವುದು ಅಂದ್ರೆ ಬರೀ ಸೀತೆಯನ್ನಲ್ಲ ಅದು. ಸೀತೆ ಅಂದ್ರೆ ಭಗವಂತನನ್ನ ಪರಿಚಯಿಸುವ ಮಾತೆ. ಆ ಮಾತೆಯನ್ನ, ಮಾತಿನ ಮಮತೆಯ ನೆಲೆಯನ್ನ ಹುಡುಕಿಕೊಂಡು ಬಂದ ಅಂದ್ರೆ ಕಪಿಗಳಿಗೆ ಆನಂದ ಯಾಕಾಯಿತು ಅಂದ್ರೆ, ರಾಮಚಂದ್ರ ಹತ್ತಿರವೇ ಇದ್ರು ಕೂಡ ಅದನ್ನ ಸರಿಯಾಗಿ ಅರ್ಥೈಸುವ ಶಕ್ತಿ ಇರುವುದು ಎಲ್ಲೋ ಕಳೆದು ಹೋಗ್ತಾ ಇದೆ. ಹತ್ರದಲ್ಲಿದ್ರೂ ಅದರ ಬೆಲೆಯೇ ಗೊತ್ತಾಗದೆ ಎಷ್ಟೋ ಸರ್ತಿ ನಾವು ದೂರ ಕಳ್ಕೊಂಡ್ ಬಿಡ್ತೇವೆ. ಹತ್ರ ಇರುವುದರಿಂದ ಯಾವತ್ತೂ ಕೂಡ ಯಾವ ವಸ್ತು ಸಿದ್ಧಿಸುತ್ತೆ ಅಂತ ಮಾತಿಲ್ಲ. ಅದರ ಬಗ್ಗೆ ಗೊತ್ತಾಗಿ ಹೃದಯದಲ್ಲಿ ಇದ್ರೇನೆ ಅದು ಹೆಚ್ಚು ಖುಷಿ ಕೊಡುವಂಥದ್ದು. ಹಾಗಾಗಿ ಹನುಮಂತ ಬಂದ ಅಂದ್ರೆ ಸೀತೆಯ ಸುದ್ದಿ ತಂದ ಅಂತ ಅರ್ಥ. ಸೀತೆಯ ಸುದ್ದಿಯನ್ನ ತಂದ ಅಂದ್ರೆ ನಿಜವಾಗಿ ಭಗವಂತನ ಬಗ್ಗೆ ತಿಳಿಲಿಕ್ಕೆ ನಮಗೆ ಇನ್ನಷ್ಟು ಅವಕಾಶ ಆಯಿತು ಅಂತ ಅನ್ನುವ ಆನಂದ. ಈ ಆನಂದಕ್ಕಾಗಿ ಆ ಕಪಿಗಳೆಲ್ಲ ಮೈ ಮರೆತು ಸುಖಿಸಿದರು. ಪಾರಸ್ಥಳೆ, ಸಮುದ್ರ ತೀರದಲ್ಲಿ, ಸನ್ನಿಹಿತೆ, ಸಪ್ತಮಿ ಏಕ, ಎರಡೂ ಕೂಡ. ಸನ್ನಿಹಿತ ಅನ್ನೋದು ತಪ್ರತ್ಯಯಂತವಾದ ಶಬ್ದ. ಆ ನನಾದ, ಲಿಟ್ ಪ್ರಥಮ ಏಕ, ನದ ಶಬ್ದೆ ಅಂತ ಧಾತು. ಅವ್ಯಕ್ತೆ ಶಬ್ದೆ, ಅಣದ ಅವ್ಯಕ್ತೆ ಶಬ್ದೆ. ಆ ಸ್ವಜ್ಞಾತಿ ವರ್ಗಾನ್, ಜ್ಞಾತಿ ಅಂದ್ರೆ ತಿಳ್ಕೊಂಡವರು ಅಥವಾ ಬಂಧುಗಳು. ಸ್ವಜ್ಞಾತಿ ಅಂದ್ರೆ ತನ್ನನ್ನ ತಿಳಿದ ಬಂಧುಗಳು, ಅವರ ವರ್ಗಾನ್, ಅವರ ಗುಂಪನ್ನು. ಸ್ವಸ್ಯ ಜ್ಞಾತಿ ಏಷಾಂತೆ ಸ್ವಜ್ಞಾತಯ. ಸ್ವಜ್ಞಾತಯ, ಸ್ವಜ್ಞಾತೀನಾಂ ವರ್ಗಃ, ಸ್ವಜ್ಞಾತಿ ವರ್ಗಃ ತಾನ್ ಸ್ವಜ್ಞಾತಿ ವರ್ಗಾನ್. ದ್ವಿತೀಯ ಬಹು, ಪ್ರತಿಹರ್ಷಯನ್, ಶತ್ರು ಪ್ರತ್ಯಯಾಂತವಾದ ಶಬ್ದ. ಸಂತೋಷ ಪಡಿಸುತ್ತಾ, ಸಹ ಪುಲ್ಲಿಂಗ ಪ್ರಥಮ ಏಕ, ದೀನಾಹ ನಿರಾಶಾಹ ಪತಿತಾಹ ಕಪೀಂದ್ರಾಹ, ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಬಹುವಚನ. ದೀನಃ ದೀನೌ ದೀನಾಹ, ನಿರಾಶಃ ನಿರಾಶೋ ನಿರಾಶಾಹ, ಪತಿತಃ ಪತಿತೌ ಪತಿತಾಹ, ಕಪೀಂದ್ರಃ ಕಪೀಂದ್ರೌ ಕಪೀಂದ್ರಾಹ. ತೇ, ಅದು ಕೂಡ ಸೇಮ್. ತೇನ ತೃತೀಯ ಏಕ, ನಾದೇನ ತೃತೀಯ ಏಕ, ನನಂದುಹು ನನಾದ ನನತುತುಹು ನನಂದುಹು. ಅದು ಮತ್ತೆ ಲಿಟ್ ಪ್ರಥಮ ಬಹು. ಉಚ್ಚೈಹಿ ಅವ್ಯಯ. ಮುಂದಿನ ಶ್ಲೋಕ ಸುಪ್ರಿಯ ಅವರು ಹೇಳಿ. ವ್ಯಕ್ತಂ ಹನುಮಾನ್ व्यक्तं हनुमान् व्यक्तं हनुमान् ಸದದರ್ಶ ಸೀತಾಂ सददर्शी सीतां ಮಾನೀ ಚ ಗರ್ಜೇತ್ मानी जगर्जेत् ಅಕೃತಾರ್ಥ ಇತ್ತಂ अकृतार्थ इत्यम् ಇತ್ತಂ. इत्थं ಹ್ಮ್. ಬ್ರಹ್ಮಾತ್ ಬ್ರಹ್ಮಾತ್ಮಜೋಕ್ತಾಃ ब्रह्मात्मजोक्ताः ब्रह्मात्मजोक्ताः ಕಪಯಃ ಪ್ರಹೃಷ್ಟಾಃ कपय प्रहुष्टा प्रहुष्टा ನಗೇಷು ಪೇತುರ್ नगेषु पेतुर् नगेषु पेतुर् ನನೃತುಶ್ಚ ನನೃತುರ್ಜಗುಶ್ಚ नगुतुर्जगृश्च ನನೃತು ನನೃತುರ್ಜಗುಶ್ಚ. ननृतुगुर्षा ಹ್ಮ್. ವ್ಯಕ್ತಂ ಹನುಮಾನ್ ಸದದರ್ಶ ಸೀತಾಂ ಮಾನೀನ ಗರ್ಜೇತ್ ಅಕೃತಾರ್ಥ ಇತ್ತಂ. ಬ್ರಹ್ಮಾತ್ಮಜೋಕ್ತಾಃ ಕಪಯಃ ಪ್ರಹೃಷ್ಟಾಃ ನಗೇಷು ಪೇತುಃ ನನೃತುಃ ಜಗುಶ್ಚ. ಜಗುಹು ಅಂದ್ರೆ ಆ ಖುಷಿಪಟ್ರು, ಜೋರಾಗಿ ಸದ್ದು ಮಾಡಿ. ಜಗಾದ ಜಗದತುಃ ಜಗುಹು, ಆ ಜೋರಾಗಿ ಕೂಗಿಕೊಂಡ್ರು ಅಂತ ಅರ್ಥ. ಆ ಬ್ರಹ್ಮಾತ್ಮಜ, ಬ್ರಹ್ಮಾತ್ಮಜ ಅಂದ್ರೆ ಜಾಂಬವಂತ. ಜಾಂಬವಂತ
ಒಂದು ಮಾತು ಹೇಳಿದಂತೆ ಈ ನಾದವನ್ನ ಕೇಳಿ, ಖಂಡಿತವಾಗಿಯೂ ವ್ಯಕ್ತಂ ಅಂದ್ರೆ ನಿಶ್ಚಯವಾಗಿ ಅಂತ ಅರ್ಥ. ನಿಶ್ಚಯವಾಗಿ ಹನುಮಂತ ಸೀತಾಂ ದದರ್ಶ, ಸೀತೆಯನ್ನ ನೋಡಿದ್ದಾನೆ. ಅತ್ಯಂತ ಮಾನ ಅಂತಂದ್ರೆ ಒಂದು ರೀತಿಯಲ್ಲಿ ಅಭಿಮಾನ. ಅವನ ಅಭಿಮಾನದಿಂದ ಯಾವತ್ತೂ ಕೂಡ ನಾನು ನೋಡಿದೆ ಅನ್ನೋ ಅಭಿಮಾನದಿಂದ ನಗರ್ಚೇತ್. ಯಾವುದೇ ಕೆಲಸ ಮಾಡಿದ್ರೆ ನಾನ್ ಮಾಡಿದೆ ಅಂತ ಹೇಳ್ಕೊಂಡು ತಿರುಗೋನಲ್ವೇ ಅಲ್ಲ ಅವನು. ಅವನಿಗೆ ಯಾವತ್ತೂ ಕೂಡ ಆ ರೀತಿ ತನ್ನನ್ನ ಪ್ರತಿಬಿಂಬಿಸುವ, ನಾನೇನೋ ಕೆಲಸ ಮಾಡಿದೆ ಅಂತ ಹೊಗಳಿಕೊಳ್ಳಿಕ್ಕೋಸ್ಕರ ಈ ಗರ್ಜನೆ ಮಾಡ್ತಿಲ್ಲ. ನಮಗೆ ಧೈರ್ಯ ತುಂಬುವುದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದಾನೆ. ಅವನು ಅಕೃತಾರ್ಥ ಇತ್ತಂ, ಒಂದು ವೇಳೆ ಕೆಲಸ ಆಗಿಲ್ಲ ಅಂತಾಗಿದ್ರೆ ಅವನು ಯಾವತ್ತೂ ಕೂಡ ಆಗದ ಕೆಲಸಕ್ಕೆ ತನ್ನನ್ನ ತಾನು ಹೊಣೆಗಾರ, ನಾನು ಈ ಕೆಲಸ ಮಾಡಿದ್ದೇನೆ ಅಂತ ಹೊಗಳಿಕೊಳ್ಳುವವನಲ್ಲ ಅವನು. ಕೆಲಸ ಆಗದೇ ಇದ್ರೆ ಅದರ ಬಗ್ಗೆ ಹೇಳ್ಕೊಳ್ಲಿಕ್ಕೆ ಹೊರಡುವವನೇ ಅಲ್ಲ ಅವನು. ಸುಮ್ನೆ ಕೆಲವರೆಲ್ಲ ಸೋತ್ರು ನಾನೇ ಗೆದ್ದೆ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ, ರುಗ್ಮಿಯ ತರ. ರುಗ್ಮಿ ಹಲವು ಬಾರಿ ಸೋತಿದ್ದ, ಜರಾಸಂಧನು ಹಾಗೇನೆ ಹಲವು ಬಾರಿ ಸೋತಿದ್ದ ಕೃಷ್ಣನ ಹತ್ರ, 17 ಬಾರಿ ಲೆಕ್ಕದಲ್ಲಿ. ಆದ್ರೆ ಪ್ರತಿ ಸರ್ತಿಯು ಗೆದ್ದೆ 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 ಅಂತ ಹೇಳ್ಕೊಂಡು ತಿರುಗ್ತಿದ್ದ. ಅದಕ್ಕೋಸ್ಕರ ಅವನು ಸಿಕ್ಕಾಪಟ್ಟೆ ಆ ಗೆದ್ದದ್ದನ್ನ ಅಂದ್ರೆ ಸೋತದ್ದನ್ನ ಮುಚ್ಚಿಡ್ಲಿಕ್ಕೋಸ್ಕರ ತನ್ನ ಊರಲ್ಲೇ ರ್ಯಾಲಿಗಳನ್ನು ಮಾಡಿ ಜನರಿಗೆ ಭ್ರಮೆ ಹುಟ್ಟಿಸ್ತಿದ್ದ. ನಾನೇ ಗೆದ್ದದ್ದು ನಾನೇ ಗೆದ್ದದ್ದು. ಅವರಿಗೆ ಹೇಳ್ಬೇಕಲ್ಲ, ನಿಮ್ಮ ಟ್ಯಾಕ್ಸ್ ಕೊಡಿ, ಇಲ್ಲಾಂದ್ರೆ ನಂಗೆ ಯುದ್ಧ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೋತಿದ್ದೇನೆಂದ್ರೆ ಯಾರು ಕೊಡ್ತಾರೆ? ಪಕ್ಕದ ಸಾಲನು ಕೊಡಲ್ಲ, ಈ ಕಡೆ ಇದ್ದವರು ಕೂಡ ಟ್ಯಾಕ್ಸ್ ಕಟ್ಟಲ್ಲ. ಇವನು ಎಂಥ ಮೂರ್ಖ ರಾಜ ಅಂತ ಬೈತಿದ್ರು. ಆದ್ರೆ ಅವರ ಭಾವವನ್ನ ಜಾಗೃತಗೊಳಿಸ್ಲಿಕ್ಕೋಸ್ಕರ ಸುಳ್ಳು ಹೇಳಿದ ಹಾಗೆ ಹನುಮಂತ ಸುಳ್ಳು ಹೇಳೋನಲ್ಲ. ಅಕೃತಾರ್ಥ, ಮಾಡದ ಕೆಲಸಕ್ಕೆ ತಾನು ಮಾಡಿದೆ ಅನ್ನುವ ಹೆಗ್ಗಳಿಕೆಯನ್ನ ಯಾವತ್ತೂ ತಂದುಕೊಳ್ಳುವನಲ್ಲ. ಅದರಿಂದಾಗಿ ಅವನ ಬಗ್ಗೆ ಯಾವತ್ತೂ ಕೂಡ ನಾವು ತಪ್ಪು ಕಲ್ಪನೆ ಮಾಡಿಕೊಳ್ಬೇಕಾದ ಅಗತ್ಯ ಇಲ್ಲ. ಅವನು ಅತ್ಯಂತ ಸ್ಪಷ್ಟವಾಗಿ ಏನ್ ಆಗಬೇಕೋ ಅದನ್ನ ಮಾತ್ರ ಮಾಡಿ ತೋರಿಸ್ತಾನೆ. ಹೀಗೆ ಆ ಜಾಂಬವಂತನಿಂದ ಕಪಿಗಳು ಹೇಳಲ್ಪಟ್ಟವು. ಅಂದ್ರೆ ಕಪಿಗಳಿಗೆ ಜಾಂಬವಂತ ಹೇಳಿದ. ಕಪಯಃ ಪ್ರಹೃಷ್ಟಾಹ, ಆಗ ಕಪಿಗಳು ಜಾಂಬವಂತನ ಈ ಮಾತು ಕೇಳಿ ನಗೇಶು ಪೇತು, ಮರಗಳಿಗೆ ಹಾರಿ ಬಿಟ್ಟುವಂತೆ. ನಗ ಅಂದ್ರೆ ಮರಗಳಿಗೆ ಹೆಸರು, ನಗ ಅಂದ್ರೆ ನಗಚ್ಛತಿ ಇತಿ ನಗಃ, ಅಲ್ಲಾಡದೆ ಪಾಪ ಎಲ್ಲೂ ಹೋಗದೆ ಒಂದೇ ಕಡೆ ಇರುವವುಗಳು ಅಂತ ಅರ್ಥ. ನಗ ಅಂದ್ರೆ ಎಲ್ಲೂ ತಿರುಗಾಡದೆ ಇರುವಂತಹ ಮರಗಳ ಮೇಲೆ ಕಪಿಗಳು ಬಾಲವನ್ನ ಮುತ್ತಿಕೊಳ್ತಾ ತಿರುವು ಹಾಕ್ತಾ ಹಾರಿದ್ವಂತೆ. ಪೇತುಹು, ಕುಣಿದುವಂತೆ. ಪ್ಲವನ ಪೇತುಹು ಅಂತಂದ್ರೆ ಆ ಕಡೆಯಿಂದ ಈ ಕಡೆಗೆ. ಮೊದಲು ನಗೇಶು ಪೇತುಹು, ಆಮೇಲೆ ನನೃತುಹು ಕುಣಿದುವಂತೆ, ಆಮೇಲೆ ಜಗುಹು ಜೋರಾಗಿ ಕಿರ್ಚಿದ್ವಂತೆ. ಯಾಕಂದ್ರೆ ಸೀತೆಯನ್ನು ಹುಡುಕಿಕೊಂಡು ಬಂದ ಅನ್ನುವ ಒಂದು ಸುದ್ದಿ ಅವುಗಳ ಬದುಕಿಗೆ ಜೀವಾಮೃತ. ಇದು ಜೀವನದಲ್ಲಿ ಮತ್ತೊಮ್ಮೆ ನಾವು ಎಣಿಸಿದ್ರೂ ಕೂಡ ಸಿಗದೇ ಇರುವಂತಹ ಘಟನೆ. ಇದಕ್ಕೋಸ್ಕರ ಆನಂದ ಪಟ್ಟವಂತೆ, ಎಲ್ಲವೂ ಖುಷಿ ಪಟ್ಟವು. ಪ್ರತಿಯೊಂದು ಕಪಿಗೂ ಕೂಡ ಹನುಮಂತನ ಈ ಗರ್ಜನೆ ಜೀವ ತಂದಿತು. ಹನುಮಂತನ ಬಗೆಗಿನ ವಿಶ್ವಾಸದ ಮಾತನ್ನ ಜಾಂಬವಂತ ಆಡಿದ್ದನ್ನ ಕೇಳಿ ಎಲ್ಲ ಕಪಿಗಳು ಖುಷಿ ಪಟ್ಟವು, ಮರಗಳಿಗೆ ನೆಗೆದವು, ಪರಸ್ಪರ ನೆಗೆದು ಕುಣಿದು ಘರ್ಜಿಸಿದವು ಅಂತ ಇಷ್ಟು ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ವ್ಯಕ್ತಂ ಅದು ಒಂದು ರೀತಿಯಲ್ಲಿ ಅವ್ಯಯ, ಅದರ ದ್ವಿತೀಯ ವಿಭಕ್ತಿಯಲ್ಲೇ ಪ್ರಯೋಗ ಆಗುತ್ತೆ. ವ್ಯಕ್ತಂ. ಹನುಮಾನ್ ಪ್ರಥಮ ವಿಭಕ್ತಿ ಏಕವಚನ, ಸಹ ಪ್ರಥಮ ವಿಭಕ್ತಿ ಏಕವಚನ. ದದರ್ಶ ನೋಡಿದನು ಅಂತ ಅರ್ಥ. ದದರ್ಶ ದೃಶ್ಯರು ಪ್ರೇಕ್ಷಣೆ, ಲಿಟ್ ಪ್ರಥಮ ಏಕ. ಸೀತಾಂ, ಸೀತಾ ಸ್ತ್ರೀಲಿಂಗ ಪ್ರಥಮ, ಸೀತಾಂ ಸ್ತ್ರೀಲಿಂಗ ದ್ವಿತೀಯ ಏಕವಚನ. ಮಾನೀ, ಮಾನೀ ಅಂತ ಅಂದ್ರೆ ಅಭಿಮಾನ ಉಳ್ಳವನು, ಪ್ರಥಮ ವಿಭಕ್ತಿ ಏಕವಚನ. ನ ಅವ್ಯಯ. ಗರ್ಜೇತ್, ಗರ್ಜೇತ್ ಅನ್ನೋದು ಗರ್ಜ ಶಬ್ದೇ ಅಂತ ಧಾತು, ಅದರ ವಿಧಿಲಿಂಗ್ ಪ್ರಥಮ ಏಕ, ಗರ್ಜೇತ್. ಅಕೃತಾರ್ಥ, ನ ಕೃತಾರ್ಥ, ಅಕೃತಾರ್ಥ ಪುಲ್ಲಿಂಗ ಪ್ರಥಮ ಏಕ. ಇತ್ತಂ ಈ ರೀತಿಯಾಗಿ ಅಂತರ್ಥ ಅವ್ಯಯ. ಬ್ರಹ್ಮಾತ್ಮಜೇನ ಉಕ್ತಾಹ ಬ್ರಹ್ಮಾತ್ಮಜೋಕ್ತಾಹ. ಬ್ರಹ್ಮಾತ್ಮಜಃ ಜಾಂಬವಾನ್, ಜಾಂಬವತಾ ಉಕ್ತಃ ಜಾಂಬವತೋಕ್ತಃ ಅನ್ನೋದನ್ನೇ ಬ್ರಹ್ಮಾತ್ಮಜೋಕ್ತಾಹ. ಉಕ್ತಾಹ ಪುಲ್ಲಿಂಗ ಪ್ರಥಮ ಬಹು,
ಕಪಯಃ ಪುಲ್ಲಿಂಗ ಪ್ರಥಮಾ ಬಹು, ಕಪಿಃ ಕಪಿ ಕಪಯಃ, ಪ್ರಹೃಷ್ಟಾಃ ಪುಲ್ಲಿಂಗ ಪ್ರಥಮಾ ಬಹು, ನಗೇಶು ಮರಗಳಲ್ಲಿ, ಮರಗಳ ಮೇಲೆ ಅಂತ ಅರ್ಥ. ವೃಕ್ಷೇಶು ಪೇತು, ವೃಕ್ಷಗಳ ಮೇಲೆ ಬಿದ್ದವು ಅಂದ್ರೆ ವೃಕ್ಷಕ್ಕೆ ನೆಗೆದವು ಅಂತ ಅರ್ಥ. ನಗೇಶು ಸಪ್ತಮಿ ಬಹು, ಪೇತುಹು ಪತಲ್ಗತೌ, ಲಿಟ್ ಪ್ರಥಮಾ ಬಹು, ನೃತುಹು ನೃತಿ ಗಾತ್ರ ವಿಕ್ಷೇಪೆ ಅಂತ ಧಾತು. ನೃತಿ ಕುಣಿದವು ಅಂತ ಅರ್ಥ. ಅದು ಕೂಡ ಲಿಟ್ ಪ್ರಥಮಾ ಬಹು. ಜಗುಹು ಗೈ ಶಬ್ದೆ ಅಂತ ಧಾತು. ಅದು ಕೂಡ ಲಿಟ್ ಪ್ರಥಮ ಬಹು. ಮುಂದಿನ ಶ್ಲೋಕ. ದೀಪ ಅವ್ರು ಹೇಳಿ. ಅಥಾವತೀರ್ಣಂ अतावतीर्णम् अतावतीर्णम् ಪರಿಪೂರ್ಣಮೇನಂ परिपूर्णमेनं परिपूर्णमेनम् ಅವೇಕ್ಷ್ಯ ಮಾಹೇಂದ್ರ अवेक्षमाहेन्द्र अवेक्षमाहेन्द्र ಮಹೀಧರೇಂದ್ರೇ महीधरेन्द्रे महीधरेन्द्रे ಉಪಾಯನೈಃ उपायनैः उपायनैः ಮೂಲಫಲೈಃ ಸಪುಷ್ಪೈಃ मूलफलैः पुष्पैः ಅಭ್ಯರ್ಚ್ಯ ಸರ್ವೇಪಿ अभ्यर्च्य सर्वेऽपि ವವಂದಿರೇತೆ. ववन्दिरेते ಇಷ್ಟು ಕೂಗಿಕೊಂಡು ಹಾರಿ ಕುಣಿದು ಕುಪ್ಪಳಿಸಿ ಆಗೋಷ್ಟೊತ್ತಿಗೆ ಹನುಮಂತ ಬಂದ. ಅಥ ಅಂದ್ರೆ ಅವರೆಲ್ಲ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುವ ಕೊನೆಯಲ್ಲಿ ಆ ನಂತರ ಅಂತ ಅರ್ಥ. ಅಥ ಏನಂ ಪರಿಪೂರ್ಣಂ ಅವತೀರ್ಣಂ ಮಾಹೇಂದ್ರ ಮಹೀಧರೇಂದ್ರೇ ಅವೇಕ್ಷ್ಯ. ಮಾಹೇಂದ್ರ ಅಂತ ಆ ಪರ್ವತದ ಹೆಸರು. ಮಹೀಧರೇಂದ್ರ ಅನ್ನೋದು ಆ ಪರ್ವತದ ಪರ್ವತ ಅನ್ನುವ ಶಬ್ದಕ್ಕಿರುವ ಪರ್ಯಾಯ ಪದ. ಮಹೇಂದ್ರ ಎನ್ನುವ ಪರ್ವತದ ಮೇಲೆ ಅವತೀರ್ಣಂ ಇಳಿದ, ಪರಿಪೂರ್ಣಂ ಪರಿಪೂರ್ಣನಾದ, ಏನಂ ಈ ಹನುಮಂತನನ್ನು, ಅವೇಕ್ಷ್ಯ ನೋಡಿ, ಕಪಿಗಳೆಲ್ಲ ಮೂಲಫಲೈಹಿ ಸಪುಷ್ಪೈಹಿ ಉಪಾಯನೈಹಿ ಅಭ್ಯರ್ಚ್ಯ. ಹನುಮಂತನಿಗೆ ಎಲ್ರೂ ಮರಗಳಿಗೆ ಹಾರಿದ್ದು ನಾವ್ ಅನ್ಕೊಂಡಿದ್ದು ಬರೀ ಕುಣಿದು ಕುಪ್ಪಳಿಸಿದ್ರು ಅಂತ ಅಷ್ಟೇ ಅಲ್ಲ. ಈಗ ಗೊತ್ತಾಗುತ್ತೆ ಅವ್ರ ಮರಗಳಿಗೆ ಹಾರಿದ್ ಯಾಕೆ ಅಂತ. ನಮ್ಗೆ ಕಪಿಗಳು ಅಂದ್ರೆ ಬರೀ ಕೋತಿ ಚೇಷ್ಟೆ ಮಾತ್ರ ಮನಸ್ಸಲ್ಲಿದೆ. ಆದ್ರೆ ನಾರಾಯಣ ಪಂಡಿತರು ಹೇಳ್ತಾರೆ, ಎಲ್ಲರೂ ತಮಗೆ ಸಿಕ್ಕಿದ ಅಪರೂಪದ ಹೂಗಳನ್ನ, ಹಣ್ಣುಗಳನ್ನ, ಗೆಡ್ಡೆ ಗೆಣಸುಗಳನ್ನ, ಅಪರೂಪದ ಉಪಾಯನ ಅಂತಂದ್ರೆ ಏನಾದ್ರೂ ಉಡುಗೊರೆ, ಅಲ್ಲೇ ಮರದ ಎಲೆಯಿಂದಲೇ ಮಾಡಿದಂತಹ ಯಾವುದೋ ಒಂದು ಕಿರೀಟವೋ ಅಥವಾ ಕೈಯುಂಗುರವೋ ಅಥವಾ ತೋಳ್ಬಂದಿಯೋ ಅಥವಾ ಕಂಕಣವೋ ಅಥವಾ ಏನೋ ಒಂದು. ಕಾಡಿನಲ್ಲಿ ಚಿಕ್ಕಂದಿನಲ್ಲಿ ನಮಗೆ ನೆನಪಿದ್ದದ್ದೇನು ಅಂದ್ರೆ ಉಪಾಯನಗಳು, ಉಡುಗೊರೆಗಳು ಏನು ಅಂತಂದ್ರೆ, ನಾವು ರಿಸ್ಟ್ ವಾಚ್ ಮಾಡಿ ಕೊಡ್ತಿದ್ವಿ ನಮ್ಮ ಫ್ರೆಂಡ್ಸ್ ಗಳಿಗೆ ಬರ್ತ್ಡೇ ದಿವಸ. ಯಾವ್ದ್ರದ್ದು ಅಂದ್ರೆ ತೆಂಗಿನ ಮರದ ಗರಿ ಹಸಿ ಇದ್ದದ್ದು ಬಿದ್ರೆ ಅದನ್ನ ಚೆನ್ನಾಗಿ ಕರೆಕ್ಟ್ ಆಗಿ ಕಟ್ ಮಾಡಿ ಅದನ್ನ ಬೇಕಾದಂತೆ ಹೆಣೆದು ಅದರಲ್ಲಿ ಬುಟ್ಟಿ, ಅದರಿಂದ ವಾಚು, ಅದರಿಂದ ಕಿರೀಟ, ಅದರಿಂದ ನವಿಲು, ಅದರಿಂದ ಗಿಳಿ, ಬೇರೆ ಬೇರೆ ವಸ್ತುಗಳನ್ನ ನಾವು ಮಾಡಿ ನಮ್ಮ ಗೆಳೆಯರಿಗೆ ಅವತ್ತು ಗಿಫ್ಟ್ ಕೊಡ್ತಿದ್ವಿ. ಅವ್ರು ತುಂಬಾ ಖುಷಿ ಪಡ್ತಿದ್ರು ಅದರಿಂದ. ಯಾಕೆಂದ್ರೆ ಆ ವಸ್ತುಗಳೇ ನಿಜವಾದ ನಮ್ಮ ಕಲೆಯನ್ನು ಅಥವಾ ನಮ್ಮ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ವು. ಈಗ ಅಂತದ್ ಕೊಟ್ರೆ ತೆಗೆದು ಬಿಸಾಕ್ತಾರೆ. ಅವರಿಗೆ ಬೇಕಿದ್ರೆ ನೀವು ಡೇಟಾ ಪ್ಯಾಕ್ ಹಾಕಿದ್ರೆ ಖುಷಿ ಆಗುತ್ತೆ, ಅಥವಾ ಯಾವ್ದೋ ಇನ್ನೇನಾದ್ರೂ ಒಂದು ಯಂತ್ರಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಕೊಟ್ರೆ ಮಾತ್ರ ಖುಷಿ ಆಗುವಂತ ಸ್ಥಿತಿಗೆ ಇವತ್ತು ನಮ್ಮ ಉಡುಗೊರೆಗಳು ಬಂದು ನಿಂತಿದೆ. ಹಾಗೆ ಕೊಟ್ರೆ ಮಾತ್ರ ಅದು ಉಡುಗೊರೆ, ಅದಿಲ್ಲದೆ ಇದ್ರೆ ಅವರು ಒಳ್ಳೆಯವರೇ ಅಲ್ಲ ಅಂತ. ಭಾವ ವ್ಯಕ್ತ ಆಗುವುದಕ್ಕೆ ಬೇಕಿರುವ ವಸ್ತುಗಳ ಬಲವೇ ಬೆಲೆಯೇ ಕಳೆದು ಹೋಗ್ತಾ ಇದೆ. ಕಪಿಗಳೆಲ್ಲ ಅವನಿಗೆ ಹೂಗಳನ್ನ ಕೊಟ್ಟರಂತೆ, ಕಟ್ಟಿದ ಮಾಲೆಗಳ ರೂಪದಲ್ಲಿ. ಮೂಲ ಗೆಡ್ಡೆ ಗೆಣಸುಗಳನ್ನ ತಂದ್ರು. ಫಲ ಮರದ ಮೇಲೆ ನೇತು ಬಿದ್ದಿದ್ದ ಅನೇಕ ತರದ ಹಣ್ಣುಗಳನ್ನೆಲ್ಲ ಕಿತ್ತು ತಂದು ಉಡುಗೊರೆ ಅಂತ ಹೇಳಿ, ಸರ್ವೇಪಿ ಎಲ್ಲರೂ ಅಭ್ಯರ್ಚ್ಯ ಅವನನ್ನ ವಂದಿಸಿ ಅವನನ್ನ ಸ್ವಾಗತ ಮಾಡಿ,
ವವಂದಿರೆ ನಮಸ್ಕರಿಸಿದ್ರಂತೆ. ಒಬ್ರಿಗೂ ಇವನಿಗೆ ಯಾಕೆ ಇಷ್ಟೆಲ್ಲ ಗೌಜು, ಏನೋ ಭಾರಿ ದೊಡ್ಡ ಕೆಲಸ ಮಾಡಿ ಬಂದವ್ರ ತರ ಅಂತ ಹೇಳಲಿಲ್ಲ. ಅವನನ್ನು ಹೊಗಳಿದ್ರಂತೆ. ಬರೀ ವಂದನೆ ಅಂದ್ರೆ ಅಷ್ಟೇ ಅಲ್ಲ, ವದಿ ಅಭಿವಾದನ ಸ್ತುತ್ಯೋಹೋ ಅಂತ ಧಾತು. ಹಾಗಾಗಿ ಅವರು ಹೊಗಳಿದ್ರು, ನಮಸ್ಕರಿಸಿದ್ರು, ಅವನ ಬಗೆಗೆ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು. ಅಥ ಆ ಬಳಿಕ ಆ ಎಲ್ಲ ಕಪಿಗಳು ಕೂಡ ಮಹೇಂದ್ರ ಅಂತ ಪರ್ವತದ ಹೆಸರು, ಮಹೀಧರ ಅಂದ್ರೆ ಪರ್ವತ, ಮಹೀಧರೇಂದ್ರ ಅಂದ್ರೆ ಪರ್ವತಗಳಲ್ಲಿ ಶ್ರೇಷ್ಠವಾದ ಮಹೇಂದ್ರದ ಮೇಲೆ ಅವತೀರ್ಣಂ ಇಳಿದ, ಪರಿಪೂರ್ಣಂ ಕೆಲಸವನ್ನ ಪೂರ್ಣ ಮಾಡಿದ, ಏನಂ ಈ ಹನುಮಂತನನ್ನ, ಉಪಾಯನೈಹಿ ಸಪುಷ್ಪೈಹಿ ಮೂಲಫಲೈಹಿ ಅಭ್ಯರ್ಚ್ಯ ಸಂತೋಷದಿಂದ ಅವನನ್ನ ಅರ್ಚನೆಗೈದು ಅಥವಾ ತಮ್ಮ ಭಾವಗಳನ್ನ ಅವನಿಗೆ ಆ ಹೇಳಿ ಅಭಿನಂದನೆ ಸಲ್ಲಿಸಿ, ಸರ್ವೇಪಿ ಎಲ್ಲರೂ ಕೂಡ ಅವನನ್ನ ಸ್ತುತಿಸಿದ್ರು, ಸರ್ವರೂ ಅವನಿಗೆ ನಮಸ್ಕಾರ ಮಾಡಿದ್ರು ಅಂತ ಒಟ್ಟು ಆ ಶ್ಲೋಕದ ಭಾವ. ಅಥ ಅವ್ಯಯ ಅವತೀರ್ಣಂ ಪರಿಪೂರ್ಣಂ ಏನಂ ಮೂರು ಕೂಡ ದ್ವಿತೀಯ ವಿಭಕ್ತಿ ಏಕವಚನ. ಅವೇಕ್ಷ್ಯ ಲ್ಯಪ್ ಪ್ರತ್ಯಂತಮವ್ಯಂ ಮಾಹೇಂದ್ರ ಮಹೀಧರೇಂದ್ರೆ ಮಹೀಂ ಧರತೀತಿ ಮಹೀಧರಃ ಮಹೀಧರೇಷು ಇಂದ್ರಃ ಮಹೀಧರೇಂದ್ರಃ ಮಾಹೇಂದ್ರ ಇತಿ ಮಹೀಧರೇಂದ್ರಃ ಮಾಹೇಂದ್ರ ಮಹೀಧರೇಂದ್ರಃ ತಸ್ಮಿನ್ ಮಾಹೇಂದ್ರ ಧರೇಂದ್ರೆ ಅಂದ್ರ ಮಾಹೇಂದ್ರಶ್ಚಾಸೋ ಮಹೀಧರಶ್ಚ ಅಂತಾನು ಮಾಡಬಹುದು. ಸಪ್ತಮಿ ಒಟ್ಟು ವಿಭಕ್ತಿ ಏಕವಚನ, ಸಪ್ತಮಿ ಏಕ. ಉಪಾಯನೈಹಿ ಮೂಲಫಲೈಹಿ ಸಪುಷ್ಪೈಹಿ ಎಲ್ಲವೂ ತೃತೀಯ ವಿಭಕ್ತಿ ಬಹುವಚನ. ಅಭ್ಯರ್ಚ್ಯ ಲ್ಯಪ್ರತ್ಯಂತಮವ್ಯಂ ಸರ್ವೇ ಅಪಿ ಸರ್ವೇಪಿ ಪೂರ್ವರೂಪ, ಸರ್ವೇ ಪ್ರಥಮ ವಿಭಕ್ತಿ ಬಹುವಚನ. ವವಂದಿರೆ ವದಿ ಅಭಿವಾದನ ಸ್ತುತ್ಯೋ ಲಿಟ್ ಪ್ರಥಮ ಬಹು, ತೇ ಅವ್ಯಯ ಸಾರಿ ತೇ ಆ ಕಪಿಗಳು ಅಂತ ಅರ್ಥ. ಪ್ರಥಮ ವಿಭಕ್ತಿ ಸಹ ತೌ ತೇ, ಲಟ್ ಪ್ರಥಮ ಸಾರಿ ಪುಲ್ಲಿಂಗ ಪ್ರಥಮ ಬಹುವಚನ ತೇ. ಮುಂದಿನ ಶ್ಲೋಕ ದೃಷ್ಟಾಮಯ ಅಂತ ಶುರುವಾಗುತ್ತೆ. ನಾಳೆ ಮತ್ತೆ ಅದರ ಮುಂದುವರಿದ ಶ್ಲೋಕದ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹನುಮಂತನ ಚಿಂತನೆ ನಮ್ಮ ಬದುಕಿನುದ್ದಕ್ಕೂ ಕೂಡ ನಿರಂತರವಾಗಿ ಜ್ಞಾನದಿಂದ ನಾವು ವಂಚಿತರಾಗದಂತೆ ನಮ್ಮ ಬದುಕನ್ನು ಸಾರ್ಥಕಪಡಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಇದೇ ಈ ಸುಂದರಕಾಂಡದ ಪ್ರಧಾನ ಫಲವೂ ಕೂಡ. ಆ ಫಲವನ್ನು ಪಡೆಯುವಲ್ಲಿ ಭಗವಂತನ ಶ್ರೀರಾಮಚಂದ್ರನ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸಿ, ಶ್ರೀಕೃಷ್ಣಾರ್ಪಣಂ ಅಸ್ತು. Cool.